ಈಶಾ ಪ್ರೆಡಿಕ್ಷನ್ಸ್. ನಾನು ನಿಮ್ಮ ಈಶಾ. ನಾನಿವತ್ತು 12ನೇ ತಾರೀಕು ಏಪ್ರಿಲಿನಿಂದ 18ನೇ ತಾರೀಕು ಏಪ್ರಿಲ್ನವರೆಗೂ ಎಲ್ಲ ದ್ವಾದಶ ರಾಶಿಗಳ ಒಂದು ವಾರ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಸಾಕಷ್ಟು ಒಳ್ಳೆಯ ವಿಚಾರ ಈ ವಾರ ಕಾದಿದೆ. ಒಂದಿಷ್ಟು ಸರ್ಕಾರಿ ಕೆಲಸಗಳಲ್ಲಿ ಅನುಕೂಲ, ಒಂದಿಷ್ಟು ಧನ ಶೇಖರಣೆ ಮಾಡುವಂಥದ್ದು ಆಗುತ್ತೆ. ಕೀರ್ತಿ, ಸುಖ, ಅತಿಯಾದ ವಿನೋದವನ್ನು ನೀವು ಕಾಣ್ತೀರಾ. ಅಧಿಕಾರ, ಲಾಭ, ಜೊತೆಗೆ ನಿಮ್ಮ ಒಂದು ಪಾರ್ಟ್ನರ್ ಏನಿರ್ತಾರೆ ಅವರು ಸಹ ನಿಮ್ಮೊಂದಿಗೆ ಬಹಳ ಸಂತೋಷದಿಂದ ಇರುವಂತಹ ವಾರ ಈ ವಾರವಾಗಿರುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ವಾರ ಬಹಳಷ್ಟು ಕನ್ಫ್ಯೂಷನ್ಸ್ ಕಾಣಿಸ್ತಾ ಇದೆ. ಬಹಳಷ್ಟು ಬೇಡದೇ ಇರುವಂತಹ ಸುದ್ದಿಗಳು ಬರುವಂತಹ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ತುಂಬ ಕನ್ಫ್ಯೂಷನಲ್ಲಿ ನೀವು ಇರ್ತೀರಾ ಅಂತ ಅನ್ನಿಸ್ತಾ ಇದೆ. ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ, ನಿಮ್ಮ ಇಷ್ಟವಾದ ಗುರುಗಳ ಆರಾಧನೆಯನ್ನು ಮಾಡ್ಕೊಳ್ಳೋದ್ರಿಂದ ಬಹಳಷ್ಟು ಸಮಾಧಾನ ನಿಮ್ಮ ಮನಸ್ಸಿಗೆ ಸಿಗಲಿದೆ ಅಂತ ಹೇಳ್ತೀನಿ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ವಾರ ಒಳ್ಳೆಯ ಭೋಜನದ ಯೋಗ ಇದೆ. ಜೊತೆಗೆ ಮನೆಗೆ ಒಂದಿಷ್ಟು ಸ್ನೇಹಿತರು, ಬಂಧು ಮಿತ್ರರು ಬರ್ತಾರೆ. ನಿಮಗೆ ಒಳ್ಳೆಯದನ್ನೇ ಒಂದು ಒಳ್ಳೆಯ ವಿಚಾರವನ್ನು ಸಹ ಅವರು ಹೊತ್ತು ತರ್ತಾರೆ ಅಂತ ಹೇಳ್ತೀನಿ ನಾನು. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಕಾರ್ಯಸಿದ್ಧಿ, ಅಂದುಕೊಂಡಂತಹ ಲಾಭವನ್ನು ಅವರು ಕಾಣ್ತಾರೆ. ಜೊತೆಗೆ ಒಂದಿಷ್ಟು ರಾಜಸನ್ಮಾನ ಸಹ ಕಾಣಿಸ್ತಾ ಇದೆ ಅವರ ಪಾಲಿಗೆ. ಅದರ ಜೊತೆಗೆ ಐಶ್ವರ್ಯ ವೃದ್ಧಿ ಸಹ ಇದೆ. ಸೊ ಕರ್ಕಾಟಕ ರಾಶಿಯವರಿಗೆ ಎಲ್ಲವೂ ಒಳ್ಳೆಯದೇ ಆಗುತ್ತೆ ಈ ವಾರ. ಮುಂದಿನ ರಾಶಿ ಸಿಂಹ ರಾಶಿ. ಸಿಂಹರಾಶಿಯವರಿಗೆ ಒಂದಿಷ್ಟು ಧನ ನಷ್ಟ, ಒಂದಿಷ್ಟು ಬೇಡದೇ ಇರೋ ವಾರ್ತೆಗಳನ್ನು ಕೇಳಬೇಕಾದಂತಹ ಪರಿಸ್ಥಿತಿಗೆ ಸಿಂಹರಾಶಿಯವರು ಈ ವಾರ ಬರ್ತಾರೆ ಅಂತ ಹೇಳ್ತೀನಿ. ಹಾಗಾಗಿ ನಿಮ್ಮ ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ, ಆದಷ್ಟು ಬಿಳಿ ಉಡುಪನ್ನು ಧರಿಸಿ, ಜೊತೆಗೆ ನಿಮ್ಮ ಇಷ್ಟ ದೇವರಿಗೆ ಅಥವಾ ದೇವತೆಗೆ ಬಿಳಿಯ ಹೂವನ್ನು ಸಮರ್ಪಿಸಿ ಅಂತ ಹೇಳ್ತೀನಿ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಅಂದುಕೊಂಡಂತಹ ಕೆಲಸಗಳು ಆಗುವಂತಹ ಸಮಯ ಇದು. ಏನೇ ಕಷ್ಟಗಳಿದ್ರೂ ಆ ಕಷ್ಟಗಳೆಲ್ಲ ಕರಗಿ ಹೋಗಿ ಈಗ ನಿಮ್ಮ ಕೆಲಸ ಆಗುವಂತಹ ಸಮಯ ಬಂದಿದೆ ಅಂತ ಹೇಳ್ತೀನಿ. ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿಯವರಿಗೆ ಒಂದಿಷ್ಟು ಅವರು ಮಾಡದೇ ಇರುವಂತಹ ಕೆಲಸಗಳಿಗೆ ಅವರನ್ನು ಹೊಣೆ ಮಾಡಲಾಗುತ್ತೆ ಅಂತ ಹೇಳ್ತೀನಿ. ಆ ಬ್ಲೇಮ್ ಗೇಮ್ ಅಂತ ಏನು ಹೇಳ್ತೀವಿ ಅದು ನಡೆಯಲಿದೆ. ಅಂದರೆ ನೀವು ಮಾಡದೇ ಇರೋ ಕೆಲಸಕ್ಕೆ ನಿಮ್ಮನ್ನು ಬ್ಲೇಮ್ ಮಾಡ್ತಾರೆ ಅಥವಾ ನಿಮ್ಮನ್ನು ಬೈತಾರೆ. ಇದಕ್ಕೆ ಸ್ವಲ್ಪ ನೀವು ಸಿದ್ಧರಾಗಿರಬೇಕಾಗತ್ತೆ. ಹಾಗಾಗಿ ನೀವು ಮಾಡುವಂತಹ ಕೆಲಸವನ್ನು ದಯವಿಟ್ಟು ನೀವೇ ಕರೆಕ್ಟಾಗಿ ಮಾಡಿ. ಇನ್ನೊಬ್ರಿಗೆ ಯಾರಿಗೂ ಕೊಟ್ಟು ಮಾಡಿಸ್ತೀನಿ ಅನ್ನೋದು ಬೇಡ. ನಿಮ್ಮ ಹೆಸರಲ್ಲಿ ಬರುತ್ತೆ ಅಂತಂದರೆ ನೀವು ಇಲ್ಲ ಬೇರೆಯವ್ರ ಕೈಲಿ ಮಾಡಿಸಿದ್ರೂ ಸಹ ಒಮ್ಮೆ ನೀವು ಅದನ್ನು ಪರಿಶೀಲಿಸಿದ್ರೆ ತುಂಬ ಒಳ್ಳೆಯದು. ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತೀನಿ. ಆದಷ್ಟು ಶನಿವಾರ ಅಥವಾ ಮಂಗಳವಾರ ಎರಡರಲ್ಲಿ ಒಂದು ದಿನ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಆದಷ್ಟು ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಧನ ಸಂಗ್ರಹ ಕಾಣಿಸ್ತಾ ಇದೆ. ಒಂದಿಷ್ಟು ಲಾಭಗಳು ಎಲ್ಲ ದೃಷ್ಟಿಯಲ್ಲಿಯೂ ಹೆಚ್ಚಾಗಿ ಕಾಣಿಸ್ತಾ ಇದೆ. ಆಭರಣಗಳ ಸಂಗ್ರಹ ಸಹ ನೀವು ಮಾಡಲಿದ್ದೀರಾ. ಅದರ ಜೊತೆಗೆ ಕಳೆದು ಹೋದಂತಹ ವಸ್ತು ನಿಮಗೆ ಸಿಗುವಂತಹ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ಮತ್ತು ಅಧಿಕವಾದ ಲಾಭ ಮತ್ತು ಜಯವನ್ನು ನೀವು ಕಾಣ್ತೀರಾ ಈ ವಾರ ಅಂತ ಹೇಳ್ತೀನಿ. ಮುಂದಿನ ರಾಶಿ ಧನುಸ್ಸು ರಾಶಿ. ಧನುಸ್ಸು ರಾಶಿಯವರು ಅಂದ್ಕೊಂಡಿದ್ದಂತಹ ಕಾರ್ಯ ಆಗುತ್ತೆ. ಟು ದಿ ಪಾಯಿಂಟ್, ಇದೇ ಆಗಬೇಕು, ಅದು ಹಾಗೆ ಆಗುತ್ತೆ ಈ ವಾರ ಅಂತ ಹೇಳ್ತೀನಿ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಒಂದಿಷ್ಟು ಕೇಡಿನ ಸುದ್ದಿ, ಒಂದಿಷ್ಟು ಬೇಡದೇ ಇರುವಂತಹ ಭಯ, ಇವೆಲ್ಲವೂ ವಾರದ ಒಂದು ಆದಿಯಲ್ಲಿ ಕಾಡಿದರೂ ವಾರದ ಅಂತ್ಯದಷ್ಟೊತ್ತಿಗೆ ಒಂದಿಷ್ಟು ಕಾರ್ಯಸಿದ್ಧಿ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ತೀನಿ. ಸೊ ಹಾಗಾಗಿ ಜಾಸ್ತಿ ಯೋಚನೆ ಮಾಡಬೇಡಿ.
ಆದಿಯಲ್ಲಿ ನಿಮಗೆ ಆಗ್ತಾ ಇರುವಂಥ ಎಲ್ಲ ತಳಮಳ, ಒಂದಿಷ್ಟು ಕನ್ಫ್ಯೂಷನ್ಸು ಅಥವಾ ಒಂದಿಷ್ಟು ಭಯಗಳಿಗೆ ಆದಷ್ಟು ನೀವು ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿದರೆ, ಜೊತೆಗೆ ಶಿವನಿಗೆ ಬಿಲ್ಪತ್ರೆಯನ್ನು ಅರ್ಪಿಸಿದ್ರೆ ಬಹಳ ಒಳ್ಳೆಯದು ಅಂತ ಹೇಳ್ತೀನಿ ನಾನು. ಆದಷ್ಟು ಮನಸ್ಸಿಗೆ ಸಮಾಧಾನ ಸಿಗುತ್ತೆ ಶಿವನ ದರ್ಶನವನ್ನು ಮಾಡಿದ್ರೆ. ನಿಮಗೇನು ಅರ್ಪಿಸ್ಲಿಕ್ಕಾಗದೆ ಹೋದರೂ ಸಹ ಪರವಾಗಿಲ್ಲ, ದಯಮಾಡಿ ಅಟ್ಲೀಸ್ಟ್ ದರ್ಶನ ಮಾಡ್ಕೊಂಡು ಬನ್ನಿ, ಶಿವನ ಒಂದು ದರ್ಶನ ಮಾಡ್ಕೊಂಡು ಬನ್ನಿ, ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಒಂದು ಒಳ್ಳೆಯ ಸುದ್ದಿಯನ್ನು ಕೇಳುವ ಸಮಯ ಬಂದಿದೆ. ಜೊತೆಗೆ ಒಂದಿಷ್ಟು ಆರ್ಥಿಕ ಲಾಭವನ್ನು ಸಹ ನೀವು ಕಾಣ್ತೀರಾ. ನೀವು ಕೈ ಹಾಕಿದಂತಹ ಕೆಲಸಗಳಲ್ಲಿ ಜಯವನ್ನು ಸಹ ಈ ವಾರ ನೀವು ಕಾಣ್ತೀರಾ ಅಂತ ಹೇಳ್ತೀನಿ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಬಹಳ ಆಲಸ್ಯ ಕಂಡುಬರುತ್ತೆ ಈ ವಾರ. ಆ ಆಲಸ್ಯದಿಂದ ನಿಮಗೆ ಯಾವ ಕೆಲಸವನ್ನು ಮಾಡಬಾರ್ದು ಅನ್ನುವ ಮನಸ್ಥಿತಿಗೆ ತರ್ತೀರಾ. ಜೊತೆಗೆ ಈ ಆಲಸ್ಯದಿಂದ ನಿಮಗೆ ಬೇಡದೇ ಇರೋ ಆಲೋಚನೆಗಳು ಹೆಚ್ಚಾಗ್ತವೆ. ದಯಮಾಡಿ ಈ ಆಲಸ್ಯಕ್ಕೆ ನೀವು ಒಳಗಾಗಬೇಡಿ, ಒಂಚೂರು ಆ್ಯಕ್ಟಿವ್ ಆಗಿರೋದನ್ನು ನೋಡಿ ಮೀನರಾಶಿಯವರು ಈ ವಾರ. ಹಾಗಾಗಿ ನಿಮ್ಮ ಒಂದು ಮನೆ ದೇವರ ಒಂದು ಆರಾಧನೆಯನ್ನು ಮಾಡಿದ್ರೆ ತುಂಬ ಒಳ್ಳೆಯದು ನಿಮಗೆ ಈ ವಾರ ಅಂತ ಹೇಳ್ತೀನಿ. ಇಲ್ಲಿಗೆ 12 ರಾಶಿಗಳ ಒಂದು ಭವಿಷ್ಯವನ್ನು ನಾನು 12ನೇ ತಾರೀಕಿನಿಂದ 18ನೇ ತಾರೀಕಿನವರೆಗೆ ಹೇಳಿ ಮುಗಿಸಿದ್ದೇನೆ ಸ್ನೇಹಿತರೆ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.